ಮಾರ್ಚ್ 3ರಂದು ಪಂಡಿತ ಪುಟ್ಟರಾಜ ಗವಾಯಿಗಳ 112ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ನಗರದ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಮಾರ್ಚ್ 3ರಂದು ದಿವಂಗತ ಕೆ.ಎಚ್. ಪಾಟೀಲ ಅಭಿಮಾನಿ ಬಳಗದಿಂದ ಸರ್ವಧರ್ಮ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಕೆ.ಎಚ್. ಪಾಟೀಲ ಅಭಿಮಾನಿ ಬಳಗದ ಅಧ್ಯಕ್ಷ ಪೀರಸಾಬ ಕೌತಾಳ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಶನಿವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸರ್ವಧರ್ಮಗಳ 22 ಜೋಡಿಗಳ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಮದುವೆಯಾಗುವ 22 ಜೋಡಿಗಳಿಗೆ ಬಂಗಾರದ ತಾಳಿ, ಬಟ್ಟೆಗಳನ್ನು ಉಚಿತವಾಗಿ ನೀಡಲಾಗುತ್ತದೆ. 15,000 ಜನರಿಗೆ ಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ರಮೇಶ್ ಮುಳಗುಂದ, ಚಂದ್ರು ಕಡಕೋಳ, ವಿನೋದ ಶಿದ್ಲಿಂಗ, ಆನಂದ ಸಾಲಿಗ್ರಾಮ ಉಪಸ್ಥಿತರಿದ್ದರು. ದಿವಂಗತ ಕೆ.ಎಚ್. ಪಾಟೀಲ್ ಅಭಿಮಾನಿ ಬಳಗದ ವತಿಯಿಂದ ನಡೆದಾಡುವ ದೇವರು ಗಾನಯೋಗಿ ಪುಟ್ಟರಾಜ ಗವಾಯಿಗಳ 112ನೇ ಜಯಂತಿ ಕಾರ್ಯಕ್ರಮ ಸುಮಾರು 12 ವರ್ಷಲಿಂದ ನಾವು ಆಚರಿಸ್ಕೊತ ಬಂದಿದ್ದ ವಿಷಯ ತಮ್ಮೆಲ್ಲರಿಗೂ ಗೊತ್ತೈತಿ. ನಾವು ಅದರ ಜೊತೆಗೆ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹ ಮಾಡಕೊಂತಿದ್ವಿ 7ನೇ ವರ್ಷ. ನಾವು ಪುಟ್ಟರಾಜ ಗವಾಯಿಗಳ ಜಯಂತಿ ಮಾಡಕ್ಕಂತ 12ನೇ ವರ್ಷ, ಮದುವೆ ಮಾಡಕ್ಕಂತಿದ್ವಿ 7ನೇ ವರ್ಷ. ಈ ವರ್ಷ ಸುಮಾರು 22 ಜೋಡಿ ಮದುವೆ ಬಂದಾವು. ಮದುಮಕ್ಕಳಿಗೆ ಬಟ್ಟೆ, ಮದುಮಗಳಿಗೆ ಬಂಗಾರದ ತಾಳಿ, ಕಾಲುಂಗುರ, ಬಾಸಿಂಗ, ದಂಡಿ ಎಲ್ಲ ನಮ್ಮ ಅಭಿಮಾನಿ ಬಳಗದಿಂದ ಎಲ್ಲ ಉಚಿತವಾಗಿ ನಾವು ಕೊಡ್ತೀವಿ. ಅವನ್ನ ವರ್ಷ ಕೊಟ್ಕೊತ ಬಂದ್ವಿ. ಈ ಒಂದು ಕಾರ್ಯಕ್ರಮಕ್ಕೆ ನಾಡಿನ ಗಣ್ಯಮಾನ್ಯವರು ಆಗಮಿಸ್ತಾರೆ. ಭಾಳ ದೊಡ್ಡ ಮಠಾಧೀಶರು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾರೆ. ನಾವು ಸುಮಾರು ಒಂದು 13ರಿಂದ 15,000 ಮಂದಿದು ಒಂದು ಪ್ರಸಾದದ ವ್ಯವಸ್ಥೆನೂ ನಾವು ಅವತ್ತು ಮಾಡೀವಿ. ಹಿಂದಿಲ್ದೆಲ್ಲ 2ನೇ ತಾರೀಕಿಗೆ ರಸಮಂಜರಿ ಕಾರ್ಯಕ್ರಮ ಇರ್ತೈತಿ. 7 ಗಂಟೆಗೆ ಸ್ಟಾರ್ಟ್ ಆಗ್ತೈತಿ. ಅವತ್ತು ನೈಟು ಬರುವಂಥವ್ರಿಗೆ ನಾವೆಲ್ಲ ಮದ್ವೆಗೆ ಬರೋ ದೂರ ಇದ್ದರು ಮದ್ವೆಗೆ ಬರೋರಿಗೆ ಅವತ್ತೆಲ್ಲ ನಾವು ಅವ್ರಿಗೆ ಊಟದ ವ್ಯವಸ್ಥೆ ಮಾಡೀವಿ. ರಾತ್ರಿ ಬೆಳ್ಕೊಳಕ್ಕೆ ಊಟದ ವ್ಯವಸ್ಥೆ ಅವ್ರಿಗಿರ್ಬೋದು, ನಮ್ಮ ಓಡಾಡುವಂಥ ಕಾರ್ಯಕರ್ತರಿಗೆ ಇರ್ಬೋದು, ಎಲ್ಲ ನಾವು ಕೆ.ಎಚ್. ಪಾಟೀಲ್ ಸಭಾಭವನ ಇರ್ಬೋದು, ಕೆ.ಎಚ್. ಪಾಟೀಲ್ ಗೆಸ್ಟ್ ಹೌಸ್ ಇರ್ಬೋದು, ಆ ಬಳಿಕ ನಮ್ಮದು ಮಠದ್ದು ನಮ್ಮದು ಯಾತ್ರಿ ನಿವಾಸ ಮಾಡೀವಿ. ಅವ್ರು ಹಿಂದಿನ ದಿವಸ ಅವ್ರಿಗೆಲ್ಲ ಊಟದ ವ್ಯವಸ್ಥೆನೂ ಐತಿ. ಬೆಳಗ್ಗೆ ಉಪ್ಪಿಟ್ಟು, ಚಹಾ, ನಾಷ್ಟಾದ ವ್ಯವಸ್ಥೆ ಐತಿ. ಮಧ್ಯಾಹ್ನದಾಗ 13ರಿಂದ 15,000 ಮಂದಿದು ಊಟದ ವ್ಯವಸ್ಥೆ ಮಾಡೀವಿ. ಈ ಒಂದು ಕಾರ್ಯಕ್ರಮ ಅದ್ಧೂರಿಯಾಗಿ ನಾವು ನಡೆಸ್ಕೊಂತ ಬಂದೀವಿ. ಪುಟ್ಟರಾಜ ಗವಾಯಿಗಳ ಆಶೀರ್ವಾದದಿಂದ ಇನ್ನೂ ಇದು ಹೆಚ್ಚು ನಡೀಲಿ. ಈ ಒಂದು ಸಂದೇಶ ಇತ್ತು ಮಾಧ್ಯಮದವರು ಹೆಚ್ಚಿನ ಮಟ್ಟಿಗೆ ಪ್ರಚಾರ ಮಾಡೋದ್ರ ಮೂಲಕ. ಇನ್ನೊಂದು ವಿಶೇಷವಾಗಿ ಏನು ಗದಗ, ಬೆಟಗೇರಿ, ಅವಳಿ ನಗರ ಇರ್ಬೋದು, ಗದಗ ಜಿಲ್ಲೆ ಜನರಿಗೆ ನಾವು ಒಂದು ಮಾತನ್ನು ಹೇಳಕ್ಕೆ ಇಚ್ಛಪಡ್ತೀನಿ. ಪುಟ್ಟರಾಜ ಗವಾಯಿಗಳ ಭಕ್ತರು ಏನದಿರಿ ಗದಗ ಜಿಲ್ಲಾದೊಳಗೆ ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮ ಒಂದು ಅದ್ಧೂರಿಯಾಗಿ ನಡೆಯೋಕೆ ತಾವೆಲ್ಲ ಇದರಲ್ಲಿ ಪಾತ್ರರಾಗಬೇಕು ಅಂತ ನಾವು ಅವ್ರಿಗೆ ವಿನಂತಿ ಮಾಡ್ಕೊತ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮದು ಭಾಳ ಪ್ರಮುಖ ಪಾತ್ರ ಐತಿ. ಹಿಂದಿನ ದಿವಸ 2ನೇ ತಾರೀಕಿಗೆ ನಾವೇನು ರಸಮಂಜರಿ ಇಟ್ಟಿವಿ, ಅದರೊಳಗೆ ಪತ್ರಕರ್ತರಿಗೆ ನಾವು ಸನ್ಮಾನನೂ ಇಟ್ಕೊಂಡಿವಿ. ತಾವು ಎಲ್ಲ ಬಂದು ಕಾರ್ಯಕ್ರಮಕ್ಕೆ ಶೋಭೆ ತರಬೇಕಂತಂದು ನಾ ಹೇಳಕ್ಕೆ ಇಚ್ಛಪಡ್ತೀನಿ. ಮಠದ ಯಂತ್ರ ಪ್ರಾರಂಭ ಆಗ್ತೈತ್ರಿ. ಹಾಗೆ ಈ ಪುಟ್ಟರಾಜ ಗವಾಯಿಗಳದ್ದು ಏನು ಇದು ದೊಡ್ಡ ಸ್ಟ್ಯಾಚ್ಯೂ ಐತಿ ಭೂಮರೆಡ್ಡಿ ಸರ್ಕಲ್, ಅಲ್ಲಿ ಬಂದು ಅಜ್ಜಾರಿಗೆ ಏನೈತೆ ನೋಡಿ ಅಲ್ಲಿ ಪೂಜೆ ಮಾಡಿ ಹೊಳ್ಳಿ ಮಠಕ್ಕೆ ಬರ್ತೈತಿ. ನಡ್ಬರ್ಕ್ 1-2 ಕಡೆ ಇದು ತಂಪಾದ ಪಾನೀಯ ವ್ಯವಸ್ಥೆನೂ ನಮ್ಮ ಕಾರ್ಯಕರ್ತರು ಎಲ್ಲ ಮಾಡಿರ್ತಾರೆ. ಬಿಸಿಲು ಭಾಳ ಇರ್ತೈತಲ್ಲ, ಈಗ ಕುಂಭ ಹಾಕ್ತಾರಂದ್ರೆ ಸಾಮಾನ್ಯವಾಗಿ ಹೆಣ್ಮಕ್ಳು ಕಾಲಾಗ ಚಪ್ಪಲ್ ಹಾಕ್ಕೊಳಂಗಿಲ್ಲ, ಸುಡ್ತಿರ್ತಾವೆ ಭೂಮಿ ಅಂತಂದು ಮೊದಲು ಪೂರ ಊರಾಗ ಸುತ್ತಿ ಬರ್ತಿತ್ತು. ಅದು ಯಾಕೋ ಒಂದು ಸ್ವಲ್ಪ ಸರಿ ಅನಿಸಲಿಲ್ಲ, ಅದಕ್ಕೆ ಶಾರ್ಟ್ ಮಾಡಿವಿ. ಅದನ್ನು ಅಲ್ಲೇ ಪುಟ್ಟಜ್ಜನ ಇದಕ್ಕೆ ಬಂದು ಅಲ್ಲೇ ಪೂಜೆ ಮಾಡ್ಕೊಂಡು ವಾಪಸ್ ಬರ್ತೈತಿ ಕುಂಭ ಮಠಕ್ಕೆ. ದೇಶದಲ್ಲಿ ನಾವು ಬೇಡ್ಕೊಂಡಿದ್ದದು, ನಾನು ಬೇಡ್ಕೊಂಡಿದ್ದು ಏನೋ ಆ ಗವಾಯಿಗಳ ಮೇಲೆ ನಮಗೊಂದು ಪ್ರೀತಿ, ಅಜ್ಜನ ಮೇಲೆ. ನಾವು ಆ ಮಠಕ್ಕೆ ನಡ್ಕೊಂಡಾಗಿಂದ ನನಗೆ ಭಾಳ ಚಲೋ ಆಗೈತಿ. ಬಟ್ ನಾ ಇರೋ ಮಠನೂ ಮಾಡ್ಬೇಕನ್ನೋ ನನ್ನ ಆಸೆ ಐತಿ. ನಾ ಮಾಡಾಕೊಂತೀನಿ ಅಷ್ಟೆ. ಜಾತಿ ಎಲ್ಲೈತ್ರಿ? ಜಾತಿ ದೇವ್ರಿಗೆ ಜಗ ಸೃಷ್ಟಿ ಮಾಡಿದ್ದು ದೇವ್ರಿಗೆ ಜಾತಿ ಇಲ್ಲ. ನಮಗೆ ಯಾಕೆ ಬೇಕದು? ಯಾವ್ದಾರ ಧರ್ಮ ಗ್ರಂಥದೊಳಗೆ ದೇವ್ರನ್ನ ಈ ಜಾತಿ ಅಂತ ಹೇಳ್ಯಾನನ್ರಿ?
ವೇದಗಳದಾವ, ಋಗ್ವೇದ, ಯಜುರ್ವೇದ, ಅಥರ್ವವೇದ, ಸಾಮವೇದ, ಲಿಂಗ ಪುರಾಣ, ಸ್ಕಂದ ಪುರಾಣ, ಪರಶುರಾಮ ಪುರಾಣ, ವಾಯು ಪುರಾಣ, ಗರುಡ ಪುರಾಣ, ಶಿವಪುರಾಣ, ಸರಸ್ವತಿ ಪುರಾಣ, ಖುರಾನ್, ಬೈಬಲ್, ಇಂಜಿಲ್, ಜಬ್ಬೂರ್, ತೌರೀದ್. ಯಾವ ಗ್ರಂಥದೊಳಗೆ ದೇವರು ನಾನು ಈ ಜಾತಿಯವ ಅಂತ ಹೇಳ್ಯಾನನ್ರಿ, ಒಂದು ಗ್ರಂಥದಾಗ ಹೇಳ್ಯಾನನ್ರಿ. ಮತ್ತು ಅವು ಹೇಳಿದ್ದಂದ್ರೆ ನಾವು ಅದ ಜಾತಿಯಾಗ ಇರ್ತಿದ್ದೆ, ಅವ ಹೇಳಿಲ್ಲ ಅಂದ್ರೆ ನಾವೇ ಕೇಳ್ಬೇಕು ಅದನ್ನು. ನಾವು ಯಾವುದೂ ಜಾತಿಗೆ ತಲೆ ಕೆಡಿಸ್ಕೊಳಂಗಿಲ್ಲ. ನಮ್ಗೆ ಯಾವ ಜಾತಿಗೆ ಸೀಮಿತ ಅಂತಲೂ ನೀವು ಅಂದ್ಕೊಳಕ್ಕೆ ಹೋಗ್ಬೇಡ್ರಿ. ನಮಗೆಲ್ಲ ಜಾತಿ ನಮ್ಮ ಹಿಂದೂ ಮುಸ್ಲಿಮ್ ಸಬ್ ಏಕ ಸಬ್ಕ ಮಾಲಿಕ್ ಏಕ. ಒಂದು ಜಗತ್ತೈತೆ ಅಂದ್ರೆ ಒಬ್ಬನೇ ದೇವರು. ಅವಾಗ ನಾವು ಸಾವಿರಾರು ರೀತಿ ಹೆಸರಿಂದ ಕರ್ಕೊಂಡ್ವಿ. ಯಾರೋ ಅಲ್ಲ ಅಂದಾನ, ಯಾರೋ ಶಿವ ಅಂದಾನ, ಯಾರೋ ರಾಮ್ ಅಂದಾನ, ಯಾರೋ ಅಯ್ಯಪ್ಪ ಅಂದಾನ, ಯಾರೋ ರಹೀಮ್ ಅಂದಾನ. ಅವರು ವಿಚಾರದಾಗ ಈಗ ನನ್ನ ಹೆಸರು ಪೀರ್ ಸಾಬ್ ಕೋತಾಳೆ, ನನಗೆ ಪೀರ್ ಸಾಬ್ ಕೋತಾಳೆ ಅಂದ್ರೆ ನಾವು ಹೊಳ್ಳಿ ನೋಡ್ತೀನಿ. ನನಗೆ ಅಣ್ಣಾರ ಅಂತ ಅದ್ರಂದ್ರು ನನಗೆ ಆ ಹೆಸರ್ಲಿಂತ ಅಣ್ಣಾರ ಅಂತ ಒದರ್ತಾರೆ ಸಜ್ಜಿಗೆ, ನಾ ಹೊಳ್ಳಿ ನೋಡ್ತೀನಿ. ಭಯ ಅಂದರು ನಾ ಹೊಳ್ಳಿ ನೋಡ್ತೀನಿ, ಮೆಂಬರ್ ಅಂದ್ರು ಹೊಳ್ಳಿ ನೋಡ್ತೀನಿ, ನಾನು ಅಧ್ಯಕ್ಷರಂದ್ರು ಹೊಳ್ಳಿ ನೋಡ್ತೀನಿ ನಾನು. ಹೌದಾ? ನನ್ನಂಥವು ಒಂದು 10 ಹೆಸರ್ಲಿಂತ ಜನ ಒದರ್ತಾರಂದ್ರೆ ಜಗತ್ತು ಸೃಷ್ಟಿ ಮಾಡಿದ ಪರಮಾತ್ಮಗೆ ಎಷ್ಟು ಹೆಸರ್ಲಿಂತ ಜನ ಒದರ್ಬೋದು? ಎಲ್ಲ ಒಂದೇ ಐತಿ. ನಾವು ತಿಳ್ಕೊಂಡಿದ್ದು ತಪ್ಪೈತಿ. ನೀವು ಈಗ ಒಂದು ಕಾರ್ಡು ನೋಡಿ ಹೇಳಕ್ಕಂತೀರಿ ಈ ವರ್ಷದ್ದು. ನಾನು 12 ವರ್ಷಲಿಂತ ಎಲ್ಲರಿಗೂ ಸರ್ವ ಪಕ್ಷದವ್ರಿಗೆ ಹಾಕಿದ್ರು, ಒಬ್ಬರು ಬಂದಿಲ್ಲ. ಇವರು ಹಾಕಿ 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 ಬೇಸರಾಗಿ ನಾವು ಬಿಟ್ಬಿಟ್ಟಿವಿ. ಮತ್ತು ಕರೆದವ್ರಿಗೆ ಗೌರವ ಇಲ್ಲಂದ್ರೆ ಮತ್ತು ಹಾಕ್ಬೇಕು ಯಾಕೆ ಹೆಸರು ಅವ್ರದ್ದು? ಈಗ 3 ವರ್ಷ ಆಯ್ತು ನಾವು ಬಿಟ್ಟು ಅವ್ರ ಹೆಸರು. ಇದು ಪ್ರತಿಯೊಂದು ಇನ್ವಿಟೇಷನ್ ಕಾರ್ಡ್ ನನ್ನ ಹತ್ರ ಅದಾವ್ರಿ. ನಿಮಗೆ ಬೇಕಂದ್ರೆ ಆಮೇಲೆ ವಾಟ್ಸಪ್ ಹಾಕ್ತೀನಿ, ನೀವು ನೋಡಿರಿ ಎಷ್ಟು ಸಲ ಹಾಕಿವ್ರಿ. ಇವನ್ ಆ ವಾರ್ಡಿನ ನಗರಸಭಾ ಸದಸ್ಯಗೂ ನಾವು ಹಾಕ್ತಿರ್ತೀವಿ ರೀ. ಆ ವಾರ್ಡಿನ ನಗರಸಭಾ ಸದಸ್ಯರು ಯಾರು ಇರ್ತಿದ್ರು ಅವ್ರಿಗೆ ಹಾಕ್ಕೊತ ಇರ್ತಿದ್ವಿ ನಾವು. ಒಬ್ಬರು ಬರೋಂಗಿಲ್ಲ. ನಮ್ಮ ಹತ್ರ ಇಲ್ಲ ಜಾತಿ ಭೇದ ಭಾವ. ಅವ್ರು ಮಾಡ್ತಾರಂದ್ರೆ ನಾವೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ನಾವು ಹಾಕಿಲ್ಲ ಅನ್ನೋ ಪ್ರಶ್ನೆ ಇಲ್ಲ. ನಿಮ್ಗೆ 101ನೇ ಕಾರ್ಯಕ್ರಮಲಿಂತ ಅಜ್ಜಾರದ 101 ಜಯಂತಿಲಿಂತ ನನ್ನ ಕಡೆ ಎಲ್ಲ ಇವು ಅದಾವೆ ಕಾರ್ಡ್ ಮಾಡಿದ್ದು. ನಿಮ್ಗೆ 12 ವರ್ಷದ್ದು ನಿಮ್ಗೆ ವಾಟ್ಸಪ್ ಹಾಕ್ತೀನಿ ನಾನು ಎಷ್ಟು ಮಂದಿಗೆ ಎಲ್ಲರಿಗೂ ತೊಗೊಂಡು ಹಾಕಿ ನೋಡ್ರಿ. 1 ವರ್ಷವೂ ಯಾರೂ ಬಂದಿಲ್ಲ. ಹಾಕಿ 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 ಬೇಸರಾಗಿ ನಾವು ಕೈ ಹೇಳೋದು ತಪ್ಪಲ್ಲ. ನಿಮ್ಗೆ ನಾನು ಸಮಂಜಸವಾಗಿ ಉತ್ತರ ಕೊಟ್ಬಿಟ್ಟಿನಿ. 12 ವರ್ಷದ್ದು 101ನೇ ಜಯಂತಿಯಿಂದ ಇವತ್ತು 112ನೇ ಜಯಂತಿ ಅಷ್ಟು ಕಾರ್ಡ ನನ್ನ ಕಡೆ ಅದಾವ ಇನ್ವಿಟೇಷನ್ ಕೊಟ್ಟಿದ್ದು. ಸುಮಾರು ಒಂದು 7-8 ವರ್ಷ ಇವ್ರ ಹೆಸರು ಹಾಕ್ಕೊತ ಇದ್ವಿ ನಾವು. 8-10 ವರ್ಷ ಅಂದ್ರೆ ಅಡ್ಡಿಲ್ಲ. ಈಗ 3 ವರ್ಷ ಆಯ್ತು ನಾವು ಹಾಕ್ಲಾರ್ದ. ಅವ್ರು ಬರೋಂಗಿಲ್ಲ ಅಂದಾಗ ಯಾಕೆ ಸುಮ್ಮನೆ ಇಷ್ಟು ಉದ್ದ ಅದನ್ನು ಪ್ರಿಂಟ್ ಹಾಕೋದ್ರಿ? ಅದು ಸುಳ್ಳು. ಅವ್ರು ಬರ್ತಾರಂತಂದು ನಾವು ಶಾಲು ಪಾಲು ಅವು ಇವು ಎಲ್ಲ ತಂದು ಬಿಡ್ತೀವಿ. ಆಮೇಲೆ ಮತ್ತು ಸುಮ್ಮನೆ ಉಳಿತಾವ್ ಬಿಡೋ ಅನ್ನೋದಕ್ಕೆ ಯಾರು ಬೇಕು ಅವ್ರಿಗೆ ಹಾಕಿ ಕಳಿಸ್ತೀವಿ. ಅದು ಅವ್ರು ಬರೋಂಗಿಲ್ಲ ಅಂದಾಗ ಅವ್ರಿಗೆ ನಾವು ಕರೆದ್ರೆ ಏನಪ್ಪ, ಇನ್ನೂ ಕರೆದಿಲ್ಲಪ್ಪ ನಾವು ಅಂದ್ರೆ ಅದೊಂದು ಮಾತು ಬದಲಿರಿ. 10 ವರ್ಷ ಕರೆದಿವ್ರಿ ಇವ್ರಿಗೆ, 8-9 ವರ್ಷ ಕರೆದಿವ್ರಿಗೆ ನಾವು. ಕಡಿಮೆ ಅಂದರು ಬಂದಿಲ್ಲ ರೀ ಅವರು. ಅಲೌನ್ಸ್ಮೆಂಟ್ ಮಾಡ್ತೀವಿ ರೀ, ಅದಕ್ಕೆ ಸುಮ್ಮ ಶಾಪ್ ಮಾಡಿಬಿಡ್ತೀವಿ. ಯಾರು ಬರ್ತಾರ ಅವ್ರದ್ದು ಹಾಕ್ತೀವಿ ರೀ. ಈಗ ನಮ್ದ್ರಾಗ ಮುರುಗೇಶ್ ಭಟ್ನಿಗೆ 10 ಸಲ ಹಾಕಿವಿ ನಾವು. ಅವನು ಒಮ್ಮೆ ಬರೋಂಗಿಲ್ಲ. ಅದಕ್ಕೆ ಹೋಗಿ ಈ ಸಲ ತೆಗೆದುಬಿಡ್ರಿಪ್ಪ ಅಂದೆ. ಶೇಖಣ್ಣ ಭಟ್ನಿ ಬರ್ತಾನ, ಗದ್ದಿಕೆರಿ ಬರ್ತಾನೆ. ಅವನು ಒಮ್ಮೆ ಬರೋಂಗಿಲ್ಲ. ಯಾಕೆ ಬರಲಾರ್ದವ್ರಿಗೆ ಹಾಕೋದು ಯಾಕತ್ತೆ? ಯಾಕಂದ್ರೆ APMCಯಾಗ ಇರೋರು ಅನ್ನೋದಕ್ಕೆ ಅವ್ನ ದೃಷ್ಟಿಯಿಂದ ಹಾಕ್ತಿದ್ದೆವು ನಾವು. ಮತ್ತು ಅವ್ರಿಗೆ ಅಷ್ಟು ಬ್ಯುಸಿ ಇರ್ತಾರೆ ಅಂದ್ರೆ ಮತ್ತೆ ಹಾಕೋದ್ರೆ ಯಾಕಂತಂದು. KH ಪಾಟೀಲ್ ಸಭಾಭವನ್ ರೀ, ಹಿಂದೆ ಗೆಸ್ಟ್ ಹೌಸ್ ಐತಲ್ಲ ರೀ, ಅಲ್ಲಿ ನಮ್ಮದು ಯಾತ್ರಿ ನಿವಾಸ ಐತಲ್ಲ ರೀ ಮಠದ್ದು, ಅಲ್ಲೆಲ್ಲ ಹೇಳ್ಕೊಳಕ್ಕೆ ವ್ಯವಸ್ಥೆ ಅಲ್ಲ. ರೂಮ್ಸ್ ಅದಾವ್ರಿ, 7-8 ರೂಮ್ ಅದಾವ್ರಿ. ಅಲ್ಲಿ ಮಾತಾಡೀನಿ ರೀ, ಜಿಲ್ಲಾ ಉಸ್ತುವಾರಿ ಮಂತ್ರಿ ಸಾಹೇಬ್ರಿಗೆ ಮಾತಾಡೀನಿ ರೀ. ಮಾಡೋದು ತಡೆಯೋ, ಒಂದು ಸ್ವಲ್ಪ ಗ್ರ್ಯಾಂಟಿನ ಸಮಸ್ಯೆ ಅದಾವು, ಸ್ವಲ್ಪ ಅನುಕೂಲ ನೋಡಿ ಮಾಡ್ತೀನಿ ಅಂತ. ನಾ ಗಂಟೆ ಬಿದ್ದಿರ್ತೀನಿ, ಅದನ್ನು ಗಂಟೆ ಬಿದ್ದಿರ್ತೀನಿ ಅವ್ರಿಗೆ. ಈಗ ನಾವು ಮದುವೆ ಮಾಡಕ್ಕೆ ಕುಂತೀವಲ್ಲ ರೀ, ಆ ಜಾಗನೂ ನಮ್ಮ ಮಟ್ಟಕ್ಕೆ ಕೊಡ್ರಿ ಅಂತ ಗಂಟೆ ಬಿದ್ದೀನಿ ಅವ್ರಿಗೆ. ಈಗ ನಾವೇನು ಮದುವೆ ಮಾಡಕ್ಕೆ ಕುಂತೀವಿ ರೀ, ಅದೊಂದು ಸ್ಟೆಪ್ ನಮ್ಮ ಮಟ್ಟಕ್ಕೆ ಕೊಟ್ಬಿಟ್ರೆ ಅದು ಸ್ವಲ್ಪ ಅನುಕೂಲ ಆಗ್ತೈತೆ ಅನ್ನೋ ದೃಷ್ಟಿಯಿಂದ 2-3 ಟೈಮ್ ಮಾತಾಡೀನಿ ರೀ. ಏನರ ಮಾಡಿ ಅನುಕೂಲ ಮಾಡೋಣ ಅಂತ ತಡಿ ಅಂತೇಳಿ. ಯಾರು ಅವ್ರು ಮಾಡ್ತೀನಿ ಅಂದ್ರೆ ಮಾಡ್ತಾರೆ ರೀ ಅವರು. ಸರ್ 4 ದಿವಸ ಲೇಟ್ ಆದರೂ ಮಾಡ್ತಾರೆ. ಆ ನಂಬಿಕೆ ನನಗೈತಿ. ಆ ಜಾಗನೂ ನಮ್ಗೆ ಕೊಡ್ರಿ ಮಠಕ್ಕೆ ಅಂತ ಕೇಳೀನಿ ರೀ ಅಣ್ಣ. ನಾನೀಗ ಅದನ್ನು ಹೇಳಿದೆ, ಮ್ಯೂಸಿಯಮ್ದು ಪ್ಲಸ್ ಬಾಜು ಜಾಗ ಏನೀಗ ನಾವೇನು ಗ್ರೌಂಡ್ ಐತೆ ರೀ ಬಾಜು, ಈಗ ನಾವೇನು ಮದುವೆ ಮಾಡಕ್ಕೆ ಕುಂತೀವಿ ಅದನ್ನು ಕಂಪ್ಲೀಟ್ ಮಾಡೋದ್ರದ್ದು ಈ ಜಾಗನೂ ನಮ್ಮ ಮಠಕ್ಕೆ ಕೊಡ್ರಿ ಅಂತಂದು ನಾನು ಆಲ್ರೆಡಿ ಏನೈತೆ ನೋಡ್ರಿ ಪತ್ರ ಕೊಟ್ಟು 1 ವರ್ಷ ಮೇಲೆ ಆಯ್ತು ರೀ. ಅವರು ಆಯಿತು ಸ್ವಲ್ಪ ಸುಮ್ಮನೆ ಒಟ್ಟು ಅದು ಎಂಡಿಂಗಿಗೆ ಮಾಡೋಣ ಅಂತ ಅನ್ನೋ ಮಾತು ಹೇಳ್ಯಾರ ನಂಗೆ. ಅವ್ರು ಮಾಡೋಣ ಅಂತಂದ್ರೆ ನಮ್ಮ ಮಾತು ಕೊಟ್ರೆ ತಪ್ಪಾಗಲ್ಲ ರೀ. ಅವ್ರ ಬದಲೇ ಅದು ನಮಗೆ ಮಾತು ಕೊಟ್ಟಾರ ಅಂದ್ರೆ ತಪ್ಪಂಗಿಲ್ಲ, ಮಾಡ್ತಾರೆ. ನಾವು ಬಾಜು ಜಾಗನೂ ಕೇಳಿಬಿಟ್ಟಿವ್ರಿ ಅವ್ರಿಗೆ. ಅದು ಬಾಜು ಜಾಗ ಅಂದ್ರೆ ಸುಮಾರು ಒಂದು ಇರ್ಬೇಕ್ರಿ, ಒಂದು 10-12 ಸಾವಿರ ಸ್ಕ್ವೇರ್ ಫೀಟ್ ಇರ್ಬೇಕ್ರಿ. ಇದು ಬಾಜುದ್ದು ಮೇನ್ ರೋಡಿಗೆ ಹತ್ತಿರ ಮೂಲಿಗೆ APMC ಗೇಟ್ ಮೂಲಿಗೆ ನಾವು ಲಗ್ನ ಮಾಡಕ್ಕೆ ಕುಂತೀವ್ರಿ. ಆ ಜಾಗ, ಆ ಜಾಗನೂ ನಮಗೆ ಕೊಡ್ಬೇಕಂತಂದು ನಾ ಕೇಳೀನಿ ರೀ ಅವ್ರಿಗೆ. 2 ಸಾಹೇಬ್ರಿಗೂ ಹೇಳೀನಿ.
ಆಯ್ತು ಏನರ ಮಾಡೋ ಕಮರ್ಷಿಯಲ್ ಜಾಗ ಆಗ್ತೈತೆ ಅದು ಹೆಂಗೆ ಕೊಡಕ್ಕೆ ಬರ್ತಂದ್ರೆ ನೀವು ಏನು ಮಾಡ್ತಿರೋ ನನಗೆ ಗೊತ್ತಿಲ್ಲ ನಮ್ಮ ಮಠಕ್ಕೆ ಬೇಕದ ಅಂತೇಳಿ. ಯಾಕಂದ್ರೆ ಕಮರ್ಷಿಯಲ್ ಪಾಯಿಂಟ್ ಆಗುತ್ತಲ್ರಿ ಮುಂದೆ ದೊಡ್ಡ ಕಿಮ್ಮತ್ತಿನ ಜಾಗ ಆಗ್ತೈತೆ ಅದು ಅಂದ್ರೆ ನೀವು ಏನು ಮಾಡ್ತೀರಿ ನನಗೆ ಗೊತ್ತಿಲ್ಲ, ನಮ್ಗೆ ಒಟ್ಟು ಮಠಕ್ಕೆ ನೀವು ಆ ಜಾಗ ಕೊಡ್ಬೇಕಂತ ನಾನು ರಿಕ್ವೆಸ್ಟ್ ಮಾಡ್ಕೊಂತೀನಿ ಅವ್ರಿಗೆ. ಅವ್ರು ಆಯ್ತಳಿ ಏನರ ಒಂದು ದಾರಿ ತೆಗಿಯೋಣ ಅಂತ ಹೇಳ್ಯಾರ. ಅದ್ರ ಜೊತೆಗೆ ಅದ್ರ ಕಂಪ್ಲೀಟ್ ಮಾಡಿರಿ ಅಂತ ಹೇಳೀನಿ ನಾನು ಬಾಜುದ್ದು ಎರಡೂ ಮಾಡೋಣ ಅಂತ ಹೇಳ್ಯಾರ. ಈಗ ಒಂದು 8 ತಿಂಗಳದಿಂದ ಲೆಟ್ರ್ ಕೊಟ್ಟೀನಿ ರೀ ನಾನು ಅವ್ರಿಗೆ. ಅವು ಅದ್ರ ಬಗ್ಗೆ ವಿಶೇಷವಾಗಿ ಇಬ್ಬರು ಸಾಹೇಬ್ರ ಹತ್ರ ನಾನು ಮಾತಾಡ್ತೀನಿ ರೀ. ಇವತ್ತಿಲ್ಲ ನಾಳೆ ಮಾಡ್ತಾರೆ ಅನ್ನೋದು ಆಶಾಭಾವನೆ ನನಗೈತೆ ರೀ. ಪ್ರಸಾದಕ್ಕೆ ಬುಂದೆ, ಅನ್ನ, ಸಾರು, ಬದ್ನೆಕಾಯಿ, ಉಪ್ಪಿನಕಾಯಿ, 112 kg ಕೇಕ್ ಇರ್ತೈತೆ ರೀ. ಅದು ಇರೋದ ರೀ ಪ್ರತಿ ವರ್ಷ. ಹೋದ ವರ್ಷ 111 ಐತೆ ರೀ, ಈ ಸಲ 112 ಐತಿ. ಇಲ್ಲ ಸಾಸ್ನೂರು ಬೇಕ್ರಿ ರೀ, ಇವರೇ ಮಾಡಿ ಕೊಡ್ತಾರೆ ರೀ ಅದನ್ನು. ಹಾಂ, ಸಾಸ್ನೂರು ಬೇಕ್ರಿ ಅವರೇ ಮಾಡಿ ಕೊಡ್ತಾರೆ ಪ್ರತಿ ವರ್ಷ ಅವರೇ ಮಾಡೋದ್ರಿ. 112 kg ಕೇಕ್ ರೀ. ಒಂದು 112ನೇ ವರ್ಷದ ಬರ್ತಡೇ ಅಲ್ರಿ. ಕೊಯ್ದು ಅಲ್ಲಿ ಭಕ್ತರು ಬಂದವ್ರು ತೊಗೊಂಡು ಭಕ್ತರಿಗೆ ಹಂಚಿಬಿಡೋದ್ರಿ. ಅದು ಅಲ್ಲಿ ಲಗ್ನಕ್ಕೆ ಬಂದಿರ್ತಾರಲ್ಲ, ಕಟ್ ಮಾಡಿ ಭಕ್ತರಿಗೆ ಹಂಚಿಬಿಡೋದು.